ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ, ನಾಳೆ ದಿನ ನಡೆಯಲಿರುವ ಪ್ರಮಾಣ ವಚನ ಸಮಾರಂಭದಲ್ಲಿ ಮುಖ್ಯಮಂತ್ರಿಯವರ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಶಾಸಕರು, ಕೊಡಗು ಮತಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ವಿಜಯ್ ಕಾಶಪ್ಪನ್ ಸಾಹೇಬರಿಗೂ ಕೂಡ ಪ್ರಥಮ ಅವಕಾಶದಲ್ಲಿ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಲು ಆಗ್ರಹಪಡಿಸಲಿಕ್ಕೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ನಾವು ಬಂದಿದ್ದೇವೆ. ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ನಮ್ಮ ಪಕ್ಷದ ಹಿರಿಯರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಶ್ರೀ ವೇಣುಗೋಪಾಲ್ ಅವರಿಗೆ, ಶ್ರೀ ಸುರ್ಜೇವಾಲಾ ಅವರಿಗೆ, ಅದೇ ರೀತಿ ನಮ್ಮ ಅತ್ಯುನ್ನತ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಹಾಗೂ ನಮ್ಮ ರಾಜ್ಯದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಶ್ರೀ DK ಶಿವಕುಮಾರ್ ಸಾಹೇಬರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಕಾಶಪ್ಪನವರ ಕುಟುಂಬ ಈಗಾಗಲೇ ತಮಗೆ ಗೊತ್ತಿದ್ದಂತೆ ಕಳೆದ 50 ವರ್ಷಗಳಿಂದ ಅಧಿಕಾರ ಇರಲಿ ಇರದೇ ಇರಲಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತಕ್ಕೆ ಅತ್ಯಂತ ಕಟುಬದ್ಧಾಗಿ ಕಾಂಗ್ರೆಸ್ ಪಕ್ಷದ ಒಂದು ಬಲವರ್ಧನೆಯಲ್ಲಿ, ಅದರ ಪ್ರಚಾರದಲ್ಲಿ, ಅದರ ತತ್ವ ಆದರ್ಶದ ಪ್ರಚಾರದಲ್ಲಿ ತನ್ನದೇ ಆದಂಥ ಅವಿಸ್ಮರಣೀಯ ಸೇವೆ ಸಲ್ಲಿಸುತ್ತಾ ಬಂದಿರುತ್ತದೆ. ಸನ್ಮಾನ್ಯ ಲಿಂಗೈಕ್ಯ SR ಕಾಶಪ್ಪನವರಾಗಲಿ, ತದನಂತರ ಅವರ ಧರ್ಮಪತ್ನಿಯಾದ ಶ್ರೀಮತಿ ಗೌರಮ್ಮ ಕಾಶಪ್ಪನವರು, ಅವರು ಕೂಡ ಒಂದು ಅವಧಿ ಶಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಮುಂದೆ ಹೊರತು ಅವರ ಮಗನಾದ ಈಗಿನ ಹಾಲಿ ಶಾಸಕರಾದಂಥ ಡಾಕ್ಟರ್ ವಿಜಯ್ ಕಾಶಪ್ಪನವರ ಸಾಹೇಬರು ಕೂಡ 2 ಅವಧಿಗೆ ಶಾಸಕರಾಗಿ ಮತ್ತು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅನನ್ಯ ಸೇವೆಯನ್ನು ಸಲ್ಲಿಸಿದ್ದು ತಮ್ಮೆಲ್ಲರಿಗೆ ಗೊತ್ತಿರುತ್ತದೆ. ನಾವು ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ಯುವಕರು ಅತ್ಯಂತ ಕ್ರಿಯಾಶೀಲರು, ವಿಶೇಷವಾಗಿ ಗಾಂಧಿ ಪರಿವಾರಕ್ಕೆ, ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ಹೈಕಮಾಂಡಿಗೆ, ಕರ್ನಾಟಕದ ಹೈಕಮಾಂಡಿಗೆ ಅತ್ಯಂತ ನಿಷ್ಠೆಯಿಂದ ಮತ್ತು ಅತ್ಯಂತ ಒಂದು ಕ್ರಿಯಾಶೀಲತೆಯಿಂದ ಕಳೆದ 50 ವರ್ಷಗಳಿಂದ ಈ ಒಂದು ಕುಟುಂಬ ಈ ಪಕ್ಷಕ್ಕೆ ತನ್ನದೇ ಆದ ಸೇವೆ ಸಲ್ಲಿಸುತ್ತಾ ಬಂದಿರುತ್ತದೆ. ಆದ ಕಾರಣ ಕೆಲವು ಕೆಲಸ ಅವರು ಇಲ್ಲಿ ನಾವು ತಮ್ಮ ಮುಖಾಂತರ ಅವರ ಗಮನಕ್ಕೆ, ಈಗಾಗಲೇ ಅವರಿಗೆ ಗೊತ್ತಿದೆ, ಆದರೂ ಕೂಡ ಸಮಯ ಇದೆ, ಅವರ ಗಮನಕ್ಕೆ ತರಲು ನಾವು ಬಯಸ್ತಾ ಇದ್ದೇವೆ. ಪ್ರಥಮದಲ್ಲಿ ಹುನಗುಂದ ಒಂದು ಬಯಲು ನಾಡು, ಮಳೆ ಆಶ್ರಿತ ನಾಡು. ತಮ್ಮೆಲ್ಲರಿಗೂ ಗೊತ್ತಿದೆ, ಉತ್ತರ ಕರ್ನಾಟಕ ಯಾವಾಗಲೂ ಮಳೆಯ ಮೇಲೆ ಆಶ್ರಿತವಾದಂಥ ನಮ್ಮ ರೈತಾಪಿ ಜನ. ಆ ರೈತರಿಗೆ ಬಹಳ ಹಸನಾಗಲಿಕ್ಕೆ ಪ್ರಥಮ ಬಾರಿಗೆ ಕೃಷ್ಣಾ ನೀರಿನ ಮೂಲಕ, ಅಪರ್ ಕೃಷ್ಣಾ ಪ್ರಾಜೆಕ್ಟ್ ಮೂಲಕ ಮರೋಳ್ ಏಕ್ ನೀರಾವರಿ ಯೋಜನೆ ಜಾರಿಗೆ ತಂದಿದ್ದು ಕಾಶಪ್ಪನವರು. ತದನಂತರ ರಾಮ್ಥಾಳ್ ಏಕ್ ನೀರಾವರಿ, ಇಸ್ರೇಲ್ ಮಾದರಿ ಏಕ್ ನೀರಾವರಿ ತಂದು 60,000 ಹೆಕ್ಟೇರ್ ಜಮೀನಿಗೆ ರೈತರಿಗೆ ನೀರು ಉಳಿಸುವಂತ ಕೆಲಸ ಮಾಡಿದ್ದು ಸನ್ಮಾನ್ಯ ಕಾಶಪ್ಪನವರ ಕುಟುಂಬ. ಆ ಒಂದು ಕಾರ್ಯದಲ್ಲಿ ಡಾಕ್ಟರ್ ವಿಜಯ್ ಕಾಶಪ್ಪನ್ ಸಾಹೇಬರ ಶ್ರಮ ಅಪಾರವಾದದ್ದು. ಇಡೀ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಒಂದು ನೀರಾವರಿ ಕಾರ್ಯಕ್ರಮ ಯಾವುದಾದ್ರೂ ಇದ್ರೆ ಅದು ರಾಮ್ಥಾಳ್ ಹನಿ ನೀರಾವರಿ ಯೋಜನೆ. ಆ ಯೋಜನೆ ಅನುಷ್ಠಾನಕ್ಕೆ ತಂದು ಅದೊಂದು ಮಾಡೆಲ್ ಆಗಿ ಒಂದು ಕಡೆ ಮಾಡಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಪ್ರಥಮ ಅವಧಿಯಲ್ಲಿ ಅವರಿಗೆ ಅದನ್ನು ಪ್ರದರ್ಶನ ಮಾಡಿದ್ದು ಶ್ರೇಯಸ್ಸು ಸನ್ಮಾನ್ಯ ವಿಜಯ್ ಕಾಶಪ್ಪನವರಿಗೆ ಹೋಗುತ್ತದೆ.